ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಯಶಸ್ಸನ್ನು ತಲುಪಲು ಯಾವ ಗುಣ ಬಹಳ ಮುಖ್ಯ? ಕೆಲವು ಜನರು ಅದನ್ನು ಅದೃಷ್ಟ, ಇತರರು ಪ್ರತಿಭೆ, ಮತ್ತೊಬ್ಬರು ಶಕ್ತಿ ಅಥವಾ ಹಣ ಎಂದು ಹೇಳಬಹುದು. ಆದರೆ ನಿಜವಾದ ಸತ್ಯ ಏನೆಂದರೆ ಯಶಸ್ಸಿನ ಹಿಂದಿನ ಅಗ್ರಸ್ಥಾನದಲ್ಲಿ ದುಡಿಮೆ ನಿಂತಿದೆ. ದುಡಿಮೆ ಯಾರ ದೇವರು? ದುಡಿಮೆ ಮಾಡುವವರಿಗೆ ಮಾತ್ರ ದೇವರ ಅನುಗ್ರಹ ದೊರಕುತ್ತದೆ ಎಂಬುದು ಇದರ ಅರ್ಥ. ಈ ಮಾತಿನ ಹಿನ್ನೆಲೆ ನಮಗೆ ದೊಡ್ಡ ಪಾಠ ಕಲಿಸುತ್ತದೆ. ಯಾರು ಯತ್ನಿಸುತ್ತಾರೋ, ಶ್ರಮಿಸುತ್ತಾರೋ ಅವರ ಕಷ್ಟದ ಫಲ ಅಗತ್ಯವಾಗಿಯೂ ಸಿಗುತ್ತದೆ. ನಾವು ಇತಿಹಾಸ ನೋಡಿದರೆ ಎಷ್ಟೇ ದೊಡ್ಡ ವ್ಯಕ್ತಿಗಳೇ ಆಗಿರಲಿ, ಅವರು ಎಲ್ಲ ಶ್ರಮದಿಂದಲೇ ಯಶಸ್ಸು ಗಳಿಸಿದ್ದಾರೆ. ವಿಶ್ವಪ್ರಸಿದ್ಧ ಥಾಮಸ್ ಆಲ್ವಾ ಎಡಿಸನ್ ಅವರು ಸಾವಿರಾರು ಪ್ರಯತ್ನಗಳ ನಂತರ ಬೆಳಕಿನ ದೀಪವನ್ನು ಕಂಡುಹಿಡಿದರು. ನಮ್ಮ ದೇಶದ ಹೆಮ್ಮೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಡ ಕುಟುಂಬದಿಂದ ಬಂದಿದ್ದರೂ ತಮ್ಮ ದುಡಿಮೆಯಿಂದ ಭಾರತವನ್ನು ವಿಶ್ವದ ಮಟ್ಟದಲ್ಲಿ ತಲುಪಿಸಿದರು. ಈಗಲೂ ನಾವು ನೋಡಬಹುದು, ರೈತರು ದುಡಿದು ಅನ್ನ ತರುತ್ತಾರೆ, ಕಾರ್ಮಿಕರು ಬೆವರು ಹಚ್ಚಿ ಕಟ್ಟಡಗಳನ್ನು ಕಟ್ಟುತ್ತಾರೆ, ಶಿಕ್ಷಕರು ಶ್ರಮಪಟ್ಟು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾರೆ. ಯಾರೇ ಶ್ರಮಿಸಿದರೂ ಅವರ ಜೀವನ ಸದಾ ಬೆಳಕಿನತ್ತ ಸಾಗುತ್ತದೆ. ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಯಾರಾದರೂ ಶ್ರೇಷ್ಠ ಸಾಧನೆ ಮಾಡಬೇಕಾದರೆ ಅವರ ದುಡಿಮೆ ಮಾತ್ರವೇ ಅವುಗಳನ್ನು ಸಾಧ್ಯ ಮಾಡುತ್ತದೆ. ಬುದ್ಧಿಮತ್ತೆ ಇರಬಹುದು, ಸಂಪತ್ತೂ ಇರಬಹುದು, ಆದರೆ ದುಡಿಮೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಇಷ್ಟು ಸಾಕು ಎಂಬ ಭಾವನೆ ತೊರೆದು ಮುಂದೆ ಹೋಗಿ. ನಾವು ಸಾಧನೆ ಮಾಡಿದರೂ ಅದನ್ನು ಸಾಕೆಂದು ತೃಪ್ತಿ ಪಡದೆ ಮತ್ತಷ್ಟು ಎತ್ತರವನ್ನು ತಲುಪುವ ಸಂಕಲ್ಪ ಮಾಡಬೇಕು. ಹೋರಾಟ ನಿಲ್ಲದೆ ಮುಂದುವರಿಸಿದರೆ ಮಾತ್ರ ಯಶಸ್ಸು ನಮ್ಮ ಕಾಲಿಗೆ ಬೀಳುತ್ತದೆ. ಸೋಲನ್ನು ಸ್ವೀಕರಿಸಿ ಮತ್ತೆ ಪ್ರಯತ್ನಿಸಿ. ಯಶಸ್ಸು ಮತ್ತು ಸೋಲು ನಮ್ಮ ಜೀವನದ ಎರಡು ಮುಖಗಳು. ಸೋತಾಗಲೇ ಹತಾಶರಾಗಿ ಕೈ ಚೆಲ್ಲಬೇಡಿ, ಏಕೆಂದರೆ ಸೋಲಿನಲ್ಲಿಯೇ ಜಯಕ್ಕಾಗಿ ಬೇಕಾಗಿರುವ ಪಾಠಗಳು ಇರುತ್ತವೆ. ದುಡಿಮೆಯೇ ದೇವರು ಎಂಬ ಮಾತನ್ನು ನಾವು ಜೀವನದಲ್ಲಿ ಹೃದಯಪೂರ್ವಕವಾಗಿ ಅನುಸರಿಸಿದರೆ ನಾವು ಗುರಿಯನ್ನು ತಲುಪಬಹುದು. ಮಳೆ ಬೀಳುವ ಮೊದಲು ಮಿಂಚು ಮತ್ತು ಗುಡುಗು ಉಂಟಾಗುವುದು ಸಹಜ. ಅದೇ ರೀತಿ ಯಾವುದೇ ಯಶಸ್ಸು ನಮ್ಮ ಕೈ ಸೇರಲು ಮೊದಲು ನಾವು ಕಷ್ಟಗಳನ್ನು ಅನುಭವಿಸಲೇಬೇಕು. ನಾವು ನಿರಂತರವಾಗಿ ದುಡಿಯುವವರೆಗೂ, ಯಾವುದೇ ತಾಳಮೇಳವಿಲ್ಲದೆ ನಮ್ಮ ಗುರಿಯತ್ತ ಹೋರಾಡುವವರೆಗೂ ದೇವರು ಕೂಡ ನಮ್ಮೊಡನೆ ಇರುತ್ತಾನೆ. ಆದ್ದರಿಂದ ಹಗಲು ರಾತ್ರಿ ದುಡಿಯೋಣ, ಸಂಕಲ್ಪದೊಂದಿಗೆ ಮುಂದುವರಿಯೋಣ, ನಮ್ಮ ಕನಸುಗಳನ್ನು ನನಸು ಮಾಡೋಣ. ಯಾರಾದರೂ ಕನಸು ಕಾಣಬಹುದು, ಆದರೆ ಅದನ್ನು ನಿಜ ಮಾಡಲು ಶ್ರಮಿಸುವವರು ಮಾತ್ರ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಧನ್ಯವಾದಗಳು.